ಬನ್ನಿ ನಮ್ಮ ಮನೆಯ ಡಾಕ್ಟರ್ ತೋರಿಸ್ತೀನಿ. ಇವರೇ ನಮ್ಮ ಮನೆಯ ಡಾಕ್ಟರ್ ಮಿಸ್ಟರ್. ಡಾಕ್ಟರ್ ಏನಲ್ಲಪ್ಪ, ನಾನು ಡಾಕ್ಟರ್ ಅಷ್ಟು ದೊಡ್ಡ ಪದವಿ ನನಗೆ ಕೊಡಬಾರ್ದಾಗಿತ್ತು. ಡಾಕ್ಟರ್ ಪಾರು. ಡಾಕ್ಟರ್ ಪಾರು. ಓಕೆ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಗುಡ್ ಮಾರ್ನಿಂಗ್ ಅಂತ ಏನೇ ಹೇಳ್ತೀನಿ. ಸುಮ್ಮನೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಬನ್ನಿ, ಸುಡಾ ನೀರು ಕುಡಿತಿದ್ದೀನಿ ಬೆಳಗ್ಗೆ ಎದ್ದು. ಸುಡಾ ನೀರು ಕುಡಿಯೋದ್ರಿಂದ ಫುಲ್ ಎನರ್ಜಿನೂ ಬರುತ್ತೆ, ಮತ್ತು ಚೆನ್ನಾಗಿ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೆಯದು ನೀರು ಕುಡಿಯೋದ್ರಿಂದ. ಬೆಳಗ್ಗೆ ಎದ್ದ ತಕ್ಷಣ ಏನು ಕುಡಿತೀರಿಲ್ಲ ಗೊತ್ತಿಲ್ಲ, ಒಂದು ಗ್ಲಾಸ್ ಸುಡಾ ನೀರು ಕುಡಿಬೇಕು. ನನಗೆ ಇರಿಟೇಟ್ ಕುಡಿಯೋಕೆ, ಅದಕ್ಕೆ ನಾನು ಇಷ್ಟೇ ಗ್ಲಾಸ್ ಕುಡಿತೀನಿ. ನನ್ನ ಹಸ್ಬೆಂಡ್ಗೆ ಇಷ್ಟು ದೊಡ್ಡ ಗ್ಲಾಸ್ ಕುಡಿತೀನಿ. ಅದಕ್ಕೆ ನೀರು ಕುಡಿದು ಚಹಾ ಕುಡಿದು ಅಡುಗೆ ಮಾಡಬೇಕು. ಬದನೆಕಾಯಿ ಅವತ್ತು ಇವರು ಡ್ಯೂಟಿಗೆ ಹೋದ ಮಾಡಿದ್ನಲ್ವ, ಸಡನ್ ಬದನೆಕಾಯಿ, ಅದು ಇವತ್ತು ನಿಮಗೆ ಮಾಡಿ ತೋರಿಸೋಣ ಅಂತಂದೇಳಿ. ಸೇಮ್ ಮಟನ್ ಥರನೇ ಇರುತ್ತೆ ಆ ಬದನೆಕಾಯಿ. ಹೆಂಗೆ ಮಾಡ್ತೀನಿ ನೋಡ್ತೀನಿ. ಅದು ನಮ್ಮಮ್ಮ ಮಾಡಿದೆ. ನಾನು ಮಾಡೋ ಶೈಲಿ ಬೇರೆ, ಬದನೆಕಾಯಿ ನಮ್ಮಮ್ಮ ಮಾಡೋ ಶೈಲಿ ತೋರಿಸ್ತೀನಿ. ಯಾಕಂದರೆ ಅವ್ರು ಮಾಡಿದ್ರೆ ಸೇಮ್ ಇದು ನಾನ್ ವೆಜ್ ಥರನೇ ಇರುತ್ತೆ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ನೀರು ಕುಡೀರಿ. ಬೆಳಗ್ಗೆ ಎದ್ದು ನಿಮ್ಮ ಆರೋಗ್ಯನ ನೀವೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಯಾರು ನಮ್ಮ ಆರೋಗ್ಯ ಕೆಟ್ಟೋದ್ರೆ ಯಾರು ಬಂದು ನೋಡಲ್ಲ. ಅದಕ್ಕೆ ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕು. ಅದಕ್ಕೆ ಏನು ಬೇಡ, ನೀವು ನೋಡ್ಕೊಳೋದು ಏನು ಬೇಡ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಸುಡಾ ನೀರು ಕುಡೀರಿ. ಫುಲ್ಲು ಫ್ರೆಶ್ನೆಸ್ ಸಿಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಏನಾದರೂ ಎಣ್ಣೆ ಐಟಮ್ ಅದು ಇದು ತಿಂದಿರ್ತೀವಲ್ವ, ಸುಡಾ ನೀರು ಕುಡಿದ್ರೆ ಜಿಡ್ಡು ಐಟಮು ಎಲ್ಲ ತಳಗೆ ಬರುತ್ತಂತೆ. ಅದು ಹೇಳ್ತಿದ್ರು, ನಾನು ಫಾಲೋ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಫಾಲೋ ಮಾಡ್ತಾರೆ, ನಾನು ಫಾಲೋ ಮಾಡ್ತಿದ್ದೀನಿ. ಇವ್ರೂ ಸ್ವಲ್ಪ ಡಸ್ಟ್ನಲ್ಲಿ ಅಲ್ಲಿರ್ತಾರಲ್ವ, ಅವರು ಬೈಕ್ ಮೇಲೆ ಹೋಗೋದು ಬರೋದು ಮಾಡ್ತಾರಲ್ವ, ಡಸ್ಟ್ ಇರುತ್ತಲ್ವ, ಬೆಳಗ್ಗೆ ಎದ್ದು ಅವ್ರಿಗೂ ಕಾಸು ಕೊಡ್ತೀನಿ. ಮತ್ತು ಪ್ರಿಯಾಂಶಿ ನಾವು ಇವು ತಿಂದಿರ್ತಾನಲ್ವ ಅಂಗಡಿಯಲ್ಲಿ ಏನಾದರೆ, ಅವನಿಗೆ ಕುಡಿಸ್ತೀನಿ. ಚೆನ್ನಾಗಿ ಮಕ್ಳಿಗೂ ಕುಡಿಸಿದ್ರೆ. ನೆಕ್ಸ್ಟು ಚೆಫ್ ಆಗ್ತಾರೆ ಅವರು, ಆಲ್ ಇಂಡಿಯಾ ಚೆಫ್. ಆಲ್ ಇಂಡಿಯಾ ಚೆಫ್. ನಾನು ಇದು ರೊಟ್ಟಿ ಸುಡೋದಾಗ ಹಿಂಗೆ ಕಟ್ಕೊಂತನಲ್ಲ, ಅದು ಇವರು ಆಲ್ ಇಂಡಿಯಾ ಚಪ್ ಅಂತಾರೆ. ಅದು ಯಾಕೆ ಕಟ್ಕೊಂತ ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ಹಿಂಗೆ ರೊಟ್ಟಿ ಸುಡಿದ್ರದ್ನಲ್ಲ, ಇದೆಲ್ಲ ಇಟ್ಟಿಟ್ಟು ಆಗ್ಬಿಡ್ತೈತೆ, ನನಗೆ ಸಿಟ್ಟು ಬರ್ತೈತೆ. ಅದಕ್ಕೆ ನಾನು ಅದು ರೊಟ್ಟಿ ಸುಡೋದಾಗ ಒಂದೇ ಮಾತ್ರ ಆ ಥರ ಕಟ್ಕೋಣ. ಇವ್ರಿಗೆ ಅದು ನಗು ಬರ್ತದೆ ನೋಡಿದ್ರೆ, ಇವರಿಗೆಲ್ಲ ನೋಡಿದ್ರೆ ನಗು ಬರ್ತದೆ. ಬನ್ನಿ ಫ್ರೆಂಡ್ಸ್, ಚಹಾ ಕುಡಿಯೋಬಿದ್ದೀನಿ. ಹಾಗೆ ಚಹಾ ಕುಡಿದ್ಬಿಡ್ತೀನಿ. ಈಗ ಇದು ಕೊಬ್ಬರಿ ಬೆಳ್ಳುಳ್ಳಿ ಸುಲಿದಿಟ್ಕೋಬೇಕು, ಮಿಕ್ಸಿ ಹಾಕ್ಕೋಬೇಕು ಮಾಡ್ಕೊಳಕ್ಕೆ. ಅದಕ್ಕೆ ಕುಡಿ, ಆರತ್ತೈತೆ ಚಹಾ. ನಮ್ಮ ಮನೆಗೆ ಯಾರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಇವರಂತೂ ಡೈಲಿ ಬರ್ತಾರೆ, ಆದರೆ ನಮ್ಮ ಒಳ್ಳೆಯದಕ್ಕೆ ಬರ್ತಾರೆ. ಪ್ಲೀಸ್ ಎಲ್ಲರೂ ಕಸವನ್ನು ಈ ಥರ ಬರೋ ವ್ಯಾನಲ್ಲೇ ಹಾಕಿ, ಇಲ್ಲಾಂದರೆ ಈ ಥರ ವ್ಯಾನ್ ನಿಮ್ಮ ಮನೆ ಹತ್ರ ಬರಲ್ಲ ಅಂದರೆ ಒಂದು ಚೀಲದಲ್ಲನ್ನು ಹಾಕ್ಕೊಂಡು ದೂರ ಬಿಸಾಕಿ. ಗಟಾರಲ್ಲಿ ಮಾತ್ರ ಹಾಕಬೇಡಿ. ಈಗ ಬೇರೆ ಜಾಸ್ತಿ ಸೊಳ್ಳೆಗಳು ಬರ್ತಿದೆ, ಮತ್ತು ಡೆಂಗ್ಯೂನೂ ಬರ್ತಿದೆ. ಪ್ಲೀಸ್ ನಿಮ್ಮ ಆರೋಗ್ಯ ನೀವೇ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಸ್ಟೈಲ್ ಬದನೆಕಾಯಿ, ಚಿಕನ್ ಮಟನ್ ಸ್ಟೈಲೇ ಇರುತ್ತೆ ಇದು. ಬದನೆಕಾಯಿ ಆಲೂಗಡ್ಡೆ ಹಾಕೀನಿ. ಈಗ ಎಣ್ಣೆ ಹಾಕ್ತಿದ್ದೀನಿ. ಅದಕ್ಕೆ ಎರಡು ಸ್ಪೂನ್, ಎರಡಿಲ್ಲ ಇನ್ನೊಂದು ಸ್ಪೂನ್ ಹಾಕ್ತೀನಿ. 3 ಸ್ಪೂನ್ ಎಣ್ಣೆ ನೋಡಿ. ಎಣ್ಣೆ ಹಾಕಿದ್ದೀನಲ್ವ, ಒಂದು ಸ್ವಲ್ಪ ಅರಿಶಿನ ಪುಡಿ, ಹಚ್ಚ ಖಾರದ ಪುಡಿ ಹಾಕ್ತೀನಿ. ಮನೆಯಲ್ಲೇ ಮಾಡ್ಕೊಂಡಿದ್ನಲ್ವ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಏನಂದರೆ ಕೊಬ್ಬರಿ, ಟೊಮೊಟೊ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿಲ್ಲ. ಇದನ್ನು ಇದಕ್ಕೆ ಹಾಕ್ಕೊತೀನಿ. ನೋಡಿ, ಈ ಥರ ಹಾಕ್ಕೊಂಡು ಇದನ್ನು ನೀರು ಹಾಕ್ಬಾರ್ದು, ಈಗ ಆಮೇಲೆ ಹಾಕ್ಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹಳ್ಳಿ ಸೈಡ್ ಈ ಥರ ಮಾಡಿ, ಇದೇ ಥರನೇ ಬದನೆಕಾಯಿ ಮಾಡೋದು. ನೋಡಿ, ಈ ಥರ ಕಲಬೆರಕೆ ಆಗಿದೆ. ನೋಡಿ, ಮಿಕ್ಸಿ ತೊಗೊಂಡಿದ್ದು ನೀರು ನನಗೆ ಎಷ್ಟು ಬೇಕು ಅದು ಕುದಿಯೋಕೆ ಅಷ್ಟು ನೀರು ಹಾಕ್ಕೋಬೇಕು. ಸಾಕು. ಇವಾಗ ಕುದ್ಮೇಲೆ ತೋರಿಸ್ತೀನಿ. ಫೋಟೋ ಫ್ರೆಂಡ್ಸ್, ಬದನೆಕಾಯಿ ಪಲ್ಯ ರೆಡಿ ಆಯಿತು. ಈಗ ರೊಟ್ಟಿಯಿಂದ ಹಾಕ್ತೀನಿ. ನೋಡಿ,
ನೋಡಿ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಸೇಮ್ ಚಿಕನ್ ಮಟನ್ ಟೇಸ್ಟೇ ಇರುತ್ತೆ. ನಮ್ಮಮ್ಮ ಇದೇ ಥರ ಮಾಡೋದು, ಬಟ್ ನಾನು ಬೇರೆ ಥರ ಮಾಡೋದು. ಅದು ನಾನು ಮಾಡಿದಾಗ ತೋರಿಸ್ತೀನಿ. ಅಂದರೆ ನಾನು ಒಗ್ಗರಣೆ ಹಾಕ್ಕೊಂಡು ಮಾಡ್ತೀನಿ, ನಮ್ಮಮ್ಮ ಡೈರೆಕ್ಟ್ ಆಗಿಬಿಡ್ತಾರೆ ಇದೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆಯ್ತು ಇಷ್ಟೇ. ಹಾಯ್ ಫ್ರೆಂಡ್ಸ್, ನೈಟಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಡುಗೆ ಮಾಡ್ತಿದ್ನಲ್ವ, ಹಾಗೆ ಮಾಡೋಕೆ ಕುಂತಿದ್ದೀನಿ. ಬೆಳಿಗ್ಗೆ ಬದನೆಕಾಯಿ ಪಲ್ಯ, ರೊಟ್ಟಿ, ಅನ್ನ ಮಾಡಿದ್ನಲ್ವ. ಇವಾಗ ಬದನೆಕಾಯಿ ಪಲ್ಯ ಖಾಲಿಯಾಗಿದೆ, ಅದಕ್ಕೆ ಇವಾಗ ಏನಾದರೂ ಮಾಡ್ಬೇಕಲ್ಲ, ಅದಕ್ಕೆ ಮಾಡ್ತಿದ್ದೀನಿ. ಏನಿಲ್ಲ, ಎಗ್ ಸಾಂಬಾರು ಮಾಡೋಕೆ ಕುಂತೀನಿ. ನೀವು ಅನ್ಕೋಬೋದು ಏನು ಪದೇ ಪದೇ ಬರೀ ಎಗ್ ರೆಸಿಪಿನೇ ಮಾಡ್ತಿರಲ್ಲ ಅಂತ. ಏನು ಮಾಡೋಕ್ಕಾಗುತ್ತೆ, ಮನೇಲಿ ಜಿಮ್ಮಿಗೆ ಹೋಗೋರದಾರ. ನಾಳೆ ಶನಿವಾರ ತಿನ್ನಲ್ಲ, ಅದಕ್ಕೆ ನಾನು ಏನಾದರೂ ಚಿತ್ರಾನ್ನ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ಅವರೆಲ್ಲ ನಾಳೆ ಎಗ್ ತಿನ್ನಲ್ಲ, ಇವತ್ತೇ ಏನಾದರೂ ಎಗ್ಗಿಲಿಂದ ಏನಾದರೂ ಮಾಡಂತ ಹೇಳಿದ್ರೆ, ಅದಕ್ಕಾಗಿ ಏನಾದರೂ ಮಾಡೋಕ್ಕಂತೀನಿ. ನೋಡಿ ಈ ಥರನೇ ಎಗ್ ಸಾಂಬಾರಿಗೆ ಇದೇ ಥರನೇ ಇರಬೇಕು. ಬೊಗಣಿ ಇದೇ ಥರನೇ ಇಟ್ಟೀನಿ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಟೊಮೊಟೊ ಹಾಕ್ಕೊತೀನಿ. ಕೊಯ್ದಿಟ್ಕೊಂಡಿದ್ದೀನಿ, ಟೊಮೊಟೊ ಹಾಕ್ಕೊತೀನಿ. ನೋಡಿ ಇದು ಚೆನ್ನಾಗಿ ಮೆತ್ತಗಾಗಬೇಕು, ಟೊಮಟೊ ಪೂರ ಮೆತ್ತಗಾಗಬೇಕು. ಹಂಗಂದರೆ ಎಗ್ ಸಾಂಬಾರು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಮೆತ್ತಗಾಗಿ ಚೆನ್ನಾಗಿ ಮೆತ್ತಗಾಗಬೇಕು. ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ ಬಿಟ್ಬಿಡ್ತೀನಿ ನಾನು, ಚೆನ್ನಾಗಿ ಮೆತ್ತಗಾಗ್ಬಿಡ್ತದೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಈಗ ಬಿಟ್ಬಿಡ್ತೀನಿ ಇದನ್ನು. ಏನಪ್ಪ ಹೇಳಿಲ್ವಾ, ನಾನು ಅಡುಗೆ ಮಾಡೋಕ್ಕೆ ಬಂದರೆ ನನ್ನ ಮಗದೊಂದು ಪ್ರಾಬ್ಲಮ್. ನೋಡಿ ಉಪ್ಪಾಕಿ ತಿರ್ಸಿದ್ದೀನಿ. ಈಗ ಇದನ್ನು ಬಿಟ್ಬಿಡ್ತೀನಿ, ಅದು ಬೇಸ್ ಚೆನ್ನಾಗಿ ಮೆತ್ತಗಾಗುತ್ತದೆ. ನೋಡಿ ಫ್ರೆಂಡ್ಸ್, ಈಗ ಕಾಣ್ತಿದೆ ಅಲ್ವಾ, ನೋಡಿ ಎಷ್ಟು ಮೆತ್ತಗಾಗಿದೆ. ಉಪ್ಪು ಹಾಕಿದ್ದೀನಿ. ಮೆತ್ತಗಾಗಿಲ್ಲ ಅಂದರೆ ಈ ಸೌಟ್ ಇರ್ತದಲ್ಲ, ಇದರ ಹಿಂದಿಲಿಂದ ಈ ಥರ ಪ್ರೆಸ್ ಮಾಡಿ ಈ ಥರ ಮಾಡಿದರೆ ಅದು ಮೆತ್ತಗಾಗುತ್ತವೆ. ನಾನು ಹುಳಿ ಟೊಮೆಟೊ ತಗೊಂಡಿರೋದು ನಾನು. ನೋಡಿ ಈ ಥರ ಚೆನ್ನಾಗಿ ತಿರ್ಸ್ಕೋಬೇಕು. ಸಾಕಿಷ್ಟಿದ್ರೆ ಪಿಯನ್ಸ್ ಏನು ತಗಿಲೈತಿ. ರುಚಿಗೆ ತಕ್ಕಷ್ಟು ಖಾರ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಇವಾಗ ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕು. ನೋಡಿ ಚೆನ್ನಾಗಿ ತಿರ್ಸ್ಕೊಂಡ್ಮೇಲೆ ನಮಗೆ ಎಷ್ಟು ಬೇಕಷ್ಟು ಅಷ್ಟು ನೀರು ಹಾಕ್ಕೋಬೇಕು. ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕುದಿಬೇಕಿದು, ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಕುದಿಬೇಕು. ಕುದ್ದಂಗೆಲ್ಲ ಟೊಮೆಟೊ ಹುಳಿ ಬಂದು ಇದು ಸಾರು ಇದೇನಿದೆ ಅಲ್ವಾ, ಇದು ರುಚಿ ಬರುತ್ತೆ. ಇದು ಕುದಿಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಅದು ಚೆನ್ನಾಗಿ ಕುದ್ದಿದೆ. ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ. ಟೊಮೆಟೊ ಬೇಸ್ ಮೆತ್ತಗಾದ್ರೆ ಆಯಿತು. ಬೇಸ್ ನೀರು ಹಾಕಿ ಕುದಿಸಿದ್ರೂ ಬೇಸ್ ಹುಳಿ ಬಿಡುತ್ತದು. ಆದ್ರೂ ನಾನು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈ ಕಡೆ ಇದು ಕುದೀತಿದೆ, ಈ ಕಡೆ ನಾನು ತತ್ತಿ ರೆಡಿ ಮಾಡ್ಕೊಳಕ್ಕೆ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಚೌಟಲ್ಲಿ ತತ್ತಿನ ಒಡೆಬಡ್ಕೊಂಡು ಇದು ನಿಧಾನಕ್ಕೆ ಈಗ ಬಿಡಬೇಕು. ಹೀಗೆ ನಾನೆಲ್ಲ ತತ್ತಿನೂ ಬಿಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಮತ್ತೆ ಬಿಟ್ಕೊತೀನಿ. ತಿರ್ಸ್ಕೋಬಾರ್ದು. ಹೀಗೆ ನಾನು ಒಂದು 5 ತತ್ತಿ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದು ಲಾಸ್ಟ್ನೇ ತತ್ತಿ ಬಿಡ್ತಿದ್ದೀನಿ. ಈ ರೀತಿ ಹಿಂದೆಲ್ಲ ತಿರ್ಸ್ಕೋಬಾರ್ದು, ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವೆಲ್ಲ ತತ್ತಿ ಎಲ್ಲ ಹಾಕ್ಕೋಬೇಕು. ಈಗ ಸ್ವಲ್ಪ ಹೊತ್ತು ಮುಚ್ಚಿ ಬಿಟ್ಬಿಡ್ತೀನಿ ಇದನ್ನು. ನೋಡಿ ಫ್ರೆಂಡ್, ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ. ನೋಡಿ ಇವಾಗ ನೋಡ್ತೀನಿ, ಒಂದು ತತ್ತಿ ಹೇಗೆ ಕುದಿದೆ ಇದು. ಇದೇ ರೀತಿಯೇ ಎಲ್ಲವೂ ತತ್ತಿ ನೋಡಿ ರೆಡಿಯಾಗಿದೆ. ಇದು ತತ್ತಿ ಸಾಂಬಾರು.
ಇಷ್ಟೇ ಇದು ರೆಸಿಪಿ, ಬ್ಯಾಚುಲರ್ ರೆಸಿಪಿ. ನೋಡಿ ಮಾಡಿರಿ, ಬ್ಯಾಚುಲರ್ ರೆಸಿಪಿ ಇದು ಚೆನ್ನಾಗಿರುತ್ತೆ. ಇದು ನೋಡಿ ಚೆನ್ನಾಗಿ ಕಾಣ್ತಿದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ತತ್ತೆ ಹಾಕಿದ್ನಲ್ವ ಅದೇ ರೀತಿ ಇದೆ ನೋಡಿ. ನಾನು ಯಾವ ರೀತಿ ಹಾಕಿದ್ನಿ ಅದೇ ರೀತಿ ಇದೆ. ಇಷ್ಟೇ ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊತೀನಿ. ಯಾವಾಗಲೂ ಒಂದೇ ಥರ ಎಗ್ ರೆಸಿಪಿ ಮಾಡಿ ಬೇಜಾರಾಗಿದ್ರೆ ಈ ಥರನೂ ಮಾಡಿ. ನಾನು ಯಾವಾಗಲೂ ಎಗ್ ರೆಸಿಪಿ ಒಂದೇ ಥರ ಮಾಡಲ್ಲ. ಒಂದೊಂದು ಟೈಮ್ ಎಗ್ ರೆಸಿಪಿ ಮಾಡುವಾಗ ಒಂದೊಂದು ಟೈಮ್ ಬೇರೆ ಬೇರೆ ಮಾಡ್ತೀನಿ, ಒಂದೇ ಥರ ಮಾಡಲ್ಲ. ಅದ್ರಾಗ ಈ ಜಿಮ್ಮಿಗೆ ಹೋಗೋರಿಗೆ ಅಂತೂ ತತ್ತಿ ಮಾಡಿ ನನಗೆ ಸಾಕಾಗ್ಬಿಡುತ್ತೆ. ಅದಕ್ಕೆ ಅವರಿಗೋಸ್ಕರ ಬೇರೆ ಥರ ಮಾಡ್ತೀನಿ. ಜಿಮ್ಮಿಗೆ ಹೋಗೋರಿಗೂ ಯೂಸ್ ಆಗುತ್ತೆ ನೋಡಿ. ಒಂದೇ ಥರ ತಿನ್ನೋದ್ರಿಂದ ಈ ಥರ ಏನಾದರೂ ಮಾಡ್ಕೊಂಡು ತಿನ್ನೋದ್ರ ಊಟ ಒಳ್ಳೆಯದು. ಆಯ್ತು, ಇಷ್ಟೇ, ಇನ್ನೇನಿಲ್ಲ. ಅನ್ನ ಮಾಡಿದ್ದೀನಿ. ಇವಾಗ ತತ್ತಿ ಸಾರೂ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನಾ ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿದ ರೆಸಿಪಿನ ನೀವು ಮನೇಲಿ ಒನ್ ಟೈಮ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತೇಳಿ. ನನ್ನ ಮಗ ನೋಡ್ರಿ ಕರೀತಾನ ಅಮ್ಮ 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 ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.